ನಮಸ್ಕಾರ, ನಾನು ಡಾಕ್ಟರ್ ಆಬಿದ್ ಹುಸೇನ್, ಸ್ಫೂರ್ತಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಡಾಕ್ಟರ್ ಎಸ್.ವಿ. ಸವಡಿ ಆಯುರ್ವೇದ ಆಸ್ಪತ್ರೆಯ ಪಂಚಕರ್ಮ ವಿಭಾಗದ ಮುಖ್ಯಸ್ಥನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು ನಮ್ಮ ಕಾಲೇಜಿನಲ್ಲಿ ವಿಶ್ವ ಕ್ಯಾನ್ಸರ್ ಜಾಗೃತಿ ದಿನಾಚರಣೆಯನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ. ಈ ಒಂದು ದಿನಾಚರಣೆ ನಿಮಿತ್ತ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಮಹಾವಿದ್ಯಾಲಯದ ಆವರಣದಲ್ಲಿ ಆಗಮಿಸಿ ಈ ಒಂದು ಕ್ಯಾನ್ಸರ್ ರೋಗದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿಸಲು ನನಗೆ ಬಹಳ ಹರ್ಷವೆನಿಸ್ತಾ ಇದೆ. ಇಂದು ನಮ್ಮ ವಿದ್ಯಾರ್ಥಿಗಳು ಕ್ಯಾನ್ಸರ್ ರೋಗದ ಮೂಲಭೂತ ಕಾರಣಗಳೇನು, ಯಾಕೆ ನಮ್ಮ ಸಮಾಜದಲ್ಲಿ ಕ್ಯಾನ್ಸರ್ ರೋಗ ದಿನೇ ದಿನೇ ವೃದ್ಧಿಯಾಗ್ತಿದೆ ಅನ್ನೋದ್ರ ಬಗ್ಗೆ ಬಹಳ ಸವಿಸ್ತಾರವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಆಯುರ್ವೇದ ವಿದ್ಯಾರ್ಥಿಗಳಾಗಿ, ಆಯುರ್ವೇದ ವೃತ್ತಿಪರರಾಗಿ ನಾವು ಏನು ಈ ಸಮಾಜಕ್ಕೆ ಕನ್ವೆ ಮಾಡಬೇಕಪ್ಪ ಅಂದರೆ, ಕ್ಯಾನ್ಸರ್ ರೋಗದ ಟ್ರೀಟ್ಮೆಂಟ್ಗಿಂತ ಹೆಚ್ಚಾಗಿ ಕ್ಯಾನ್ಸರ್ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಏನೇನೆಲ್ಲ ಕಾರ್ಯಕ್ರಮಗಳು, ಏನೇನೆಲ್ಲ ಕ್ಲಿನಿಕಲ್ ಸ್ಕಿಲ್ಸ್ನ ನಾವು ಬೆಳೆಸ್ಕೊಬೇಕು ಅನ್ನೋದನ್ನು ನಾವು ನಮ್ಮ ವಿದ್ಯಾರ್ಥಿಗಳ ಮುಖೇನ ಬೇರೆ ಇತರೆ ಮೆಡಿಕಲ್ಸ್ಗಳಿಗೆ ನಾವು ತಿಳಿಸ್ತಾ ಇದ್ದೇವೆ. ಹಾಗೂ ಈ ಸಮಾಜಕ್ಕೆ ಕ್ಯಾನ್ಸರ್ ರೋಗಿಗಳ ಔಷಧ ಕ್ರಮ ಹೇಗಿರಬೇಕು, ಔಷಧ, ಆಹಾರ, ವಿಹಾರ ಕ್ರಮಗಳು ಯಾವ ರೀತಿ ಇರಬೇಕು, ಅವ್ರ ಜೀವನ ಶೈಲಿ ಯಾವ ರೀತಿ ಇರಬೇಕು, ಅಂದಾಗ ಅವ್ರ ಕ್ವಾಲಿಟಿ ಆಫ್ ಲೈಫ್ ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೇಕು ಅನ್ನೋದನ್ನು ನಮ್ಮ ವಿದ್ಯಾರ್ಥಿಗಳು ಇವತ್ತು ಕನ್ವೆ ಮಾಡ್ತಿದ್ದಾರೆ. ಓವರಾಲ್ ಈ ಒಂದು ಕ್ಯಾನ್ಸರ್ ಜಾಗೃತಿ ದಿನಾಚರಣೆ ನಿಮಿತ್ತ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಆಧುನಿಕತೆಯ ಅಬ್ಬರದಲ್ಲಿ ಪ್ರತಿಯೊಬ್ಬರು ಪ್ರಗತಿ ಸಾಧಿಸಬೇಕೆನ್ನುವ ಹಪಾಹಪಿಯಲ್ಲಿ ನಾವು ಹೇಗೆ ಬದುಕ್ತಾ ಇದ್ದೀವಿ, ನಾವು ಹೇಗೆ ಜೀವನ ಮಾಡಬೇಕು ಅನ್ನೋದನ್ನು ನಾವು ಮರೆತು ಹೋಗ್ತಿದ್ವಿ. ಅದನ್ನು ನಾವು ಸರಿಯಾಗಿ ಅರ್ಥೈಸ್ಕೊಂಡು ಸರಿಯಾಗಿ ರೂಢಿಸ್ಕೊಂಡಾಗ ಮಾತ್ರ ಈ ಒಂದು ಕ್ಯಾನ್ಸರ್ನ ಇನ್ಸಿಡೆನ್ಸ್, ಅಂದರೆ ಈ ಕ್ಯಾನ್ಸರ್ ಏನು ರೋಗ ಪತ್ತೆ ಆಗ್ತಾ ಇದೆ ದಿನೇ ದಿನೇ, ಕ್ಯಾನ್ಸರ್ನ ಸ್ಟ್ಯಾಟಿಸ್ಟಿಕ್ಸ್ನ ಕಡಿಮೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅಂದಾಗ ಮಾತ್ರ ಉತ್ತಮ ಆರೋಗ್ಯಕರ ಸಮಾಜವನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.